ಕರ್ನಾಟಕದ ಸಮಸ್ತ ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರಿಗೆ KS ಕ್ಲಾಸಸ್ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ SDA FDA ಮತ್ತು PC PSI ಹಾಗೂ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪತ್ರಿಕೆ 1 ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಚರ್ಚಿಸುತ್ತಾ ಹೋಗೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ತರಗತಿಯನ್ನು ವೀಕ್ಷಿಸುತ್ತಿದ್ದರೆ ನಮ್ಮ KS ಕ್ಲಾಸಸ್ ಯೂಟ್ಯೂಬ್ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ. ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಕಲ್ಲನ ಈ ಕೆಳಗಿನ ಯಾರ ಆಸ್ಥಾನದಲ್ಲಿದ್ದನು? ಕಲ್ಲನ ಈ ಕೆಳಗಿನ ಯಾರ ಆಸ್ಥಾನದಲ್ಲಿದ್ದನು? ಆಯ್ಕೆಗಳನ್ನು ನೋಡೋದಾದರೆ ಆಪ್ಷನ್ ಎ ದುರ್ಲಭವರ್ಧನ, ಲಲಿತಾದಿತ್ಯ, 6ನೇ ವಿಕ್ರಮಾದಿತ್ಯ, ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಲಲಿತಾದಿತ್ಯ. ಈ ಲಲಿತಾದಿತ್ಯ ಅನ್ನುವಂಥವನು ಕಲ್ಲನ ಆತನ ಆಸ್ಥಾನದಲ್ಲಿದ್ದ. ಈತ ಕಾಶ್ಮೀರದ ಕಾರ್ಕೂಟ ಮನೆತನದ ಪ್ರಸಿದ್ಧವಾದಂತಹ ದೊರೆ. ಯಾರು? ಕಾಶ್ಮೀರದ ಕಾರ್ಕೂಟ ಮನೆತನದ ಪ್ರಸಿದ್ಧವಾದಂತಹ ದೊರೆ ಲಲಿತಾದಿತ್ಯ. ಈತನ ಆಸ್ಥಾನದ ಕಲ್ಲನ ರಾಜತರಂಗಿಣಿ ಎಂಬ ಯಾವುದು ರಾಜತರಂಗಿಣಿ ಎಂಬ ಗ್ರಂಥವನ್ನು ರಚನೆ ಮಾಡಿರ್ತಾನೆ. ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಎ ಇಲ್ಲಿದೆ ನೋಡಿ ಸ್ನೇಹಿತರೆ, ದುರ್ಲಭವರ್ಧನ. ಈ ದುರ್ಲಭವರ್ಧನ ಸರಿಸುಮಾರು 625ರಲ್ಲಿ ಕಾಶ್ಮೀರದ ಕಾರ್ಕೂಟ ಮನೆತನವನ್ನು ಸ್ಥಾಪನೆ ಮಾಡಿದಂಥವನು ಯಾರು? ದುರ್ಲಭವರ್ಧನ. ಈ ಕಾಶ್ಮೀರದ ಕಾರ್ಕೂಟ ಮನೆತನ ಸರಿಸುಮಾರು 230 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತದೆ. ಅದರಲ್ಲಿ 625ರಿಂದ 855ರವರೆಗೆ ಆಳ್ವಿಕೆಯನ್ನು ಮಾಡ್ತದೆ ಸ್ನೇಹಿತರೆ. ಇದು ಎಷ್ಟು? 855ರವರೆಗೆ. ಅದೇ ರೀತಿಯಲ್ಲಿ ಈ ಆಪ್ಷನ್ ಸಿ ಇಲ್ಲಿದೆ ನೋಡ್ರಿ, 6ನೇ ವಿಕ್ರಮಾದಿತ್ಯ. ಈ 6ನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧವಾದಂತಹ ದೊರೆ ಸ್ನೇಹಿತರು. ಯಾರು? ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧವಾದಂತಹ ದೊರೆ 6ನೇ ವಿಕ್ರಮಾದಿತ್ಯ. ಈತನಿಗೆ ಪೆರ್ಮಾಡಿ ದೇವ ಮತ್ತು ತ್ರಿಭುವನಮಲ್ಲ ಎಂಬ 2 ಬಿರುದುಗಳಿರ್ತಾವೆ. ಯಾವುದು? ಪೆರ್ಮಾಡಿ ದೇವ ಮತ್ತು ತ್ರಿಭುವನಮಲ್ಲ. ಪೆರ್ಮಾಡಿ ದೇವ ಮತ್ತು ತ್ರಿಭುವನಮಲ್ಲ ಎಂಬ 2 ಬಿರುದುಗಳನ್ನು ಹೊಂದಿರ್ತಾನೆ. ಈತನ ಆಸ್ಥಾನದಲ್ಲಿ ಬಿಲ್ಲನ ಎಂಬ ಕವಿ ಇರ್ತಾನೆ ಸ್ನೇಹಿತರೆ. ಯಾರು? ಬಿಲ್ಲನ ಬರೆದಿರುವಂಥದ್ದು ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ಈ ಬಿಲ್ಲನ ರಚನೆ ಮಾಡಿರ್ತಾನೆ. ಅದೇ ರೀತಿ ಈ 6ನೇ ವಿಕ್ರಮಾದಿತ್ಯ ಸುಮಾರು 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭ ಮಾಡಿರ್ತಾನೆ ಸ್ನೇಹಿತರೆ. ಎಷ್ಟು? ಸರಿಸುಮಾರು 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆಯನ್ನು ಆರಂಭ ಮಾಡಿರ್ತಾನೆ. ಸರಿ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಬೀದರ್ನಲ್ಲಿ ಮದರಸಾವನ್ನು ಕಟ್ಟಿದವರಾರು? ಬೀದರ್ನಲ್ಲಿರುವಂತಹ ಮದರಸಾವನ್ನು ಕಟ್ಟಿದವರ್ಯಾರು? ಆಯ್ಕೆಗಳನ್ನು ನೋಡೋದಾದರೆ ಆಪ್ಷನ್ ಎ ಫಿರೋಜ್ ಶಾ, 3ನೇ ಮಹಮ್ಮದ್ ಸುಲ್ತಾನ್, ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ, ಮಹಮ್ಮದ್ ಗವಾನ್. ಇದಕ್ಕೆ ಸರಿಯಾದಂಥ ಉತ್ತರ ಮಹಮ್ಮದ್ ಗವಾನ್. ಈತ ಮಹಮ್ಮದ್ ಗವಾನ್ ಪರ್ಷಿಯಾದ ಮೂಲದ ವ್ಯಕ್ತಿ ವಿದ್ಯಾರ್ಥಿಗಳೇ. ಯಾರು? ಪರ್ಷಿಯಾ ಮೂಲದ ವ್ಯಕ್ತಿ. ಪರ್ಷಿಯಾ ದೇಶದ ವ್ಯಕ್ತಿ ಈ ಮಹಮ್ಮದ್ ಗವಾನ. ಈತ ಹಲವಾರು ರೀತಿಯ ಸುಧಾರಣೆಗಳನ್ನು ತರ್ತಾನೆ ಸ್ನೇಹಿತರೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಬೀದರ್ನಲ್ಲಿ ಮದರಸಾವನ್ನು ನಿರ್ಮಾಣ ಮಾಡಿರುವುದು. ಅದೇ ರೀತಿ ಈ ಮದರಸಾದಲ್ಲಿ ಸರಿಸುಮಾರು 3000 ಹಸ್ತಪ್ರತಿಗಳು ಉಳ್ಳಂತಹ ಒಂದು ಗ್ರಂಥಾಲಯ ಇರ್ತದೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಉಚಿತವಾದಂತಹ ಉನ್ನತ ಶಿಕ್ಷಣ ಮತ್ತು ಉಚಿತವಾಗಿ ವಸತಿ ನಿಲಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾನೆ. ಈ ಮದರಸಾದಲ್ಲಿ ಖಗೋಳಶಾಸ್ತ್ರ ಆಗಿರಬಹುದು, ಗಣಿತ ಮತ್ತು ಇತಿಹಾಸ, ಮುಸ್ಲಿಂ ಶಿಕ್ಷಣ ಹಾಗೂ ಕಾನೂನಿನ ಕುರಿತು ಈ ಮಹಮ್ಮದ್ ಗವಾನ್ ಬೋಧನೆಯನ್ನು ಮಾಡಿಸ್ತಿರ್ತಾನೆ. ಅದೇ ರೀತಿ ಈ ಮಹಮ್ಮದ್ ಗವಾನ್ ಈ ಬಹಮನಿ ಸುಲ್ತಾನರ 3ನೇ ಮಹಮ್ಮದ್ ಸುಲ್ತಾನನ ಮಂತ್ರಿಯಾಗಿ ಮೊದಲು ಸೇವೆಯನ್ನು ಮಾಡಿರ್ತಾನೆ. ತದನಂತರ ಈತನೇ ಆಡಳಿತವನ್ನು ಮಾಡಿರ್ತಾನೆ. ಈತ ಯಾರು? ಮಹಮ್ಮದ್ ಗವಾನ್ ರೈತರ ಮೇಲಿರುವಂತಹ ಕಿರುಕುಳದ ತೆರಿಗೆಯನ್ನು ರದ್ದತಿಯನ್ನು ಮಾಡಿರುವಂಥ ಕೆಲಸವನ್ನು ಮಾಡಿರ್ತಾನೆ. ಅದರಂತೆ ಈ ಭೂಮಿಯ ಫಲವತ್ತತೆ ಮತ್ತು ನೀರಾವರಿ ಅನುಸಾರ ಆತ ತೆರಿಗೆಯನ್ನು ಸಂಗ್ರಹ ಮಾಡ್ತಿರ್ತಾನೆ. ಹಾಗೆ ಇಲ್ಲಿ ಈ ಬಹಮನಿ ಸುಲ್ತಾನರ ಕುರಿತು ವಿವರಣೆ ನೋಡಿದರೆ ಸ್ನೇಹಿತರೆ ಈ 4 ಆಯ್ಕೆಗಳು ಕಂಪ್ಲೀಟ್ ಆಗಿಬಿಡ್ತಾವ. ಈಗ ಬಹಮನಿ ಸುಲ್ತಾನರ ಬಗ್ಗೆ ನೋಡೋಣ. ಈ ಬಹಮನಿ ಸುಲ್ತಾನರು ಈ ಮನೆತನ ಸರಿಸುಮಾರು 1347ರಲ್ಲಿ ಸ್ಥಾಪನೆ ಆಗುತ್ತದೆ. ಈ ಮನೆತನದ ಸ್ಥಾಪಕ ಯಾರಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಈ ಮನೆತನದ ಸ್ಥಾಪಕ.
ಈತ ಈ ಬಹಮನಿ ಸುಲ್ತಾನರು 1347ರಿಂದ 1489ರವರೆಗೆ ಆಡಳಿತವನ್ನು ಮಾಡ್ತದೆ ಸ್ನೇಹಿತರೆ. ಅದರಲ್ಲಿ ಕೊನೆಯದಾಗಿ ಮಹಮ್ಮದ್ ಗವಾನನೇ ನಂತರ ಅಲ್ಲಿ ಆಡಳಿತದಲ್ಲಿ ಅಂತಃಕಲ ಉಂಟಾಗಿ 5 ಭಾಗವಾಗಿ ಈ ಮನೆತನ ಒಡೆದು ಹೋಗ್ತದ. ಅದರಲ್ಲಿ ಪ್ರಮುಖವಾದಂಥವರು ಈ ಫಿರೋಜ್ ಶಾ. ಈ ಬಹಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧವಾದಂತಹ ದೊರೆ ಯಾರಂದ್ರೆ ಫಿರೋಜ್ ಶಾ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಾನೆ. ಈತ ಫಿರೋಜಾಬಾದ್ ಎಂಬ ಭೀಮಾ ನದಿ ದಂಡೆಯ ಮೇಲೆ, ಎಲ್ಲಿ ಭೀಮಾ ನದಿ ದಂಡೆಯ ಮೇಲೆ ಫಿರೋಜಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡಿರ್ತಾನೆ. ಅದೇ ರೀತಿ ಮಹಾರಾಷ್ಟ್ರದ ದೌಲತ್ತಾಬಾದ್ನಲ್ಲಿ ಆಕಾಶ ವೀಕ್ಷಣಾಲಯವನ್ನು ತಯಾರಿಸಿದಂತಹ ಕೀರ್ತಿ ಈ ಫಿರೋಜ್ ಶಾನಿಗೆ ಸಲ್ಲುತ್ತದೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಅದರಂತೆ ಈ ಬಹಮನಿ ಸುಲ್ತಾನರ ಮನೆತನ ಮೊಹಮ್ಮದ್ ಗವಾನ ನಂತರ 5 ಭಾಗಗಳಾಗಿ ಒಡೆದು ಹೋಗ್ತದೆ. ಅದರಲ್ಲಿ ಬಿಜಾಪುರದ ಆದಿಲಶಾಹಿಗಳಾಗಿರಬಹುದು, ಬೀದರ್ನ ಬರಿಕ್ ಶಾಹಿಗಳಾಗಿರಬಹುದು, ಗೋಲ್ಕಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು ಮತ್ತು ಬಿರಾರ್ನ ಇಮಾದತ್ ಶಾಹಿಗಳು ಎಂಬ 5 ರೀತಿಯ ಮನೆತನಗಳಾಗಿ ಒಡೆದು ಹೋಗ್ತದೆ. ಈಗ ಇಲ್ಲಿದ ನೋಡೋ ಸ್ನೇಹಿತರೆ, ಯಾವುದು ಮೊಹಮ್ಮದ್ ಗವಾನ್ ನಿರ್ಮಿಸಿರುವಂತಹ ಮದರಸ, ಯಾವುದು ಮದರಸ, ಇದು ಮೊಹಮ್ಮದ್ ಗವಾನ್ ನಿರ್ಮಾಣ ಮಾಡಿರುವಂತಹ ಮದರಸದ ಇಮೇಜ್ ಸ್ನೇಹಿತರೆ. ಇದನ್ನು ಗಮನಿಸಬೇಕು. ಸರಿಸುಮಾರು ಇದು 76 ಮೀಟರ್ನಷ್ಟು ಉದ್ದವಾಗಿರ್ತದೆ ಸ್ನೇಹಿತರೆ. 76 ಮೀಟರ್ನಷ್ಟು ಉದ್ದವಾಗಿರ್ತದ ಅಥವಾ 250 ಅಡಿಯಷ್ಟು ಉದ್ದವನ್ನು ಹೊಂದಿರುವಂತಹ ಈ ಮದರಸ ಹೊಂದಿರ್ತದ. ಇದು ಒಟ್ಟು 3 ಮಜಲಿನಿಂದ ಕೂಡಿರುವಂತಹ ಒಂದು ಉನ್ನತ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದ ಮೇಲೆ ಸಮಭಾಜಕ ವೃತ್ತ ಹಾದು ಹೋಗುವುದಿಲ್ಲ? ಈ ಕೆಳಗಿನ ಯಾವ ದೇಶದ ಮೇಲೆ ಸಮಭಾಜಕ ವೃತ್ತ ಯಾವ ದೇಶದ ಮೇಲೆ ಹಾದು ಹೋಗುವುದಿಲ್ಲ ಎಂಬ ಪ್ರಶ್ನೆ ಇದೆ ಸ್ನೇಹಿತರೆ. ಈಗ ಆಯ್ಕೆಗಳಲ್ಲಿ ಬ್ರೆಜಿಲ್, ಈಕ್ವೆಡಾರ್, ಉಗಾಂಡ ಮತ್ತು ರುವಾಂಡ. ಸರಿಯಾದಂತಹ ಉತ್ತರವನ್ನು ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಡಿ, ರುವಾಂಡದ ಮೇಲೆ ಹಾದು ಹೋಗುವುದಿಲ್ಲ. ನಾವು ಪ್ರಪಂಚದ ಭೂಪಟದಲ್ಲಿ 3 ರೀತಿಯಾದಂತಹ ನಾವು ಅಕ್ಷಾಂಶಗಳನ್ನು, ಪ್ರಮುಖವಾಗಿ 3 ರೀತಿಯ ಅಕ್ಷಾಂಶಗಳನ್ನು ನೋಡ್ತೀವಿ. ಅದರಲ್ಲಿ ಒಂದು ಸಮಭಾಜಕ ವೃತ್ತ ಆಗಿರಬಹುದು, ತದನಂತರ ಉತ್ತರದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರಬಹುದು, ಕೆಳಗಡೆ ದಕ್ಷಿಣದಲ್ಲಿ ಇದು ಮಕರ ಸಂಕ್ರಾಂತಿ ವೃತ್ತ, 23 ಮಕರ ಸಂಕ್ರಾಂತಿ ವೃತ್ತ. ಇದರಲ್ಲಿ ಪ್ರಮುಖವಾಗಿ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಇದನ್ನು 23 ಉತ್ತರ 23 ದಕ್ಷಿಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಸರಿಸುಮಾರು 16 ದೇಶಗಳ ಮೇಲೆ ಹಾದು ಹೋಗ್ತದೆ. ಈ ಇದು ಸಮಭಾಜಕ ವೃತ್ತ 13 ದೇಶಗಳ ಮೇಲೆ ಹಾದು ಹೋಗ್ತದೆ. ಅದೇ ರೀತಿ ಈ ಮಕರ ಸಂಕ್ರಾಂತಿ ವೃತ್ತ ಇರುವುದು ಸುಮಾರು 10 ದೇಶಗಳ ಮೇಲೆ ಹಾದು ಹೋಗ್ತದೆ. ಆದರೆ ಇಲ್ಲಿ ಪ್ರಶ್ನೆಯನ್ನು ಕೇಳಿರುವುದು ಸಮಭಾಜಕ ವೃತ್ತದ ಮೇಲೆ. ಹಾಗಾಗಿ ನಾವು ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗಿರುವಂಥ ದೇಶಗಳನ್ನು ಸ್ಪಷ್ಟವಾಗಿ ತಿಳಿಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸರಿಸುಮಾರು 13 ದೇಶಗಳು ಹಾದು ಹೋಗ್ತವೆ. ಅದರಲ್ಲಿ ನಾವು ಪ್ರಮುಖವಾಗಿ ಈಕ್ವೆಡಾರ್ ಆಗಿರಬಹುದು, ಕೊಲಂಬಿಯಾ ಆಗಿರಬಹುದು, ತದನಂತರ ಬ್ರೆಜಿಲ್ ಮತ್ತು ಸಾವೋಟೋಮಾ, ಈ ರೀತಿ ಹಲವಾರು ಸರಿಸುಮಾರು 13 ದೇಶಗಳು ಹಾದು ಹೋಗ್ತವೆ. ಅದನ್ನು ನಾವು ಒಂದು ಸಾರಿ ಮ್ಯಾಪ್ನಲ್ಲಿ ಗ್ಲಾನ್ಸ್ ಮಾಡಿಬಿಡೋಣ ಸ್ನೇಹಿತರೆ. ಈಗ ಮೊದಲನೇದಾಗಿ ಈಗ ನಾವು ಕ್ರಮವಾಗಿ ಪ್ರಶ್ನೆಯನ್ನು ಕೇಳಿದರೂ ಸಹಿತ ಈ ಮ್ಯಾಪನ್ನು ನೋಡಿದರ ಸಲುವಾಗಿ ಕ್ರಮವಾಗಿ ಪ್ರಶ್ನೆ ಕೇಳಿದರೂ ಸಹಿತ ನಾವು ಸ್ಪಷ್ಟವಾಗಿ ಉತ್ತರವನ್ನು ನೀಡಬಹುದು, ಅಂತಹ ಸಾಮರ್ಥ್ಯ ಬರ್ತದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಮ್ಯಾಪ್ ಮತ್ತು ಯಾವ್ಯಾವ ಖಂಡದಲ್ಲಿ ಯಾವ್ಯಾವ ದೇಶಗಳಿದಾವೆ ಅನ್ನೋದು ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ. ಹೀಗಾಗಿ ನಾವು ಈಗ ಫಸ್ಟ್ ಬರೋದು ಯಾವುದು, ಈಕ್ವೆಡಾರ್ ದೇಶ ಬರ್ತದೆ. ಇಲ್ಲದ ನೋಡ್ರಿ, ಈಕ್ವೆಡಾರ್ ದೇಶ ಯಾವುದು ಪ್ರಥಮವಾಗಿ ಇಲ್ಲಿ ಈಕ್ವೆಡಾರ್ ದೇಶ ಕಂಡು ಬರ್ತದೆ. ಅದರ ನಂತರ ಯಾವುದು ಕೊಲಂಬಿಯಾ, ಈಕ್ವೆಡಾರ್, ಕೊಲಂಬಿಯಾ, ತದನಂತರ ಯಾವುದು ಬ್ರೆಜಿಲ್ ದೇಶ ಕಂಡು ಬರ್ತದೆ ಸ್ನೇಹಿತರೆ. ಯಾವುದು ಬ್ರೆಜಿಲ್. ಈ 3 ದೇಶಗಳು ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ ಖಂಡ ಇಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇದು ದಕ್ಷಿಣ ಅಮೆರಿಕ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂತಹ ದೇಶಗಳು ಯಾವುದು ಈಕ್ವೆಡಾರ್, ಕೊಲಂಬಿಯಾ ಮತ್ತು ಬ್ರೆಜಿಲ್. ಅದೇ ರೀತಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿರುವಂಥ ದೇಶಗಳನ್ನು ನೋಡೋಣ. ಇಲ್ಲಿ ನೋಡಿದ್ರಿ, ಫಸ್ಟ್ನೇ ದೇಶ ಯಾವುದು ಸಾವೋಟೋಮ್ ಮತ್ತು ಪ್ರಿನ್ಸೆಪ್. ಇದೆಲ್ಲೂ ಎರಡೂ ಕೂಡ ಒಂದೇ ದೇಶ ಸ್ನೇಹಿತರೆ. ಇದು ಸಾವೋಟೋಮ್ ಅಥವಾ ಪ್ರಿನ್ಸೆಪ್ ಅಂತೇಳಿ ಕರೀತಾರೆ. ಅದಾದ ನಂತರ ಯಾವುದು ಇಲ್ಲದ ನೋಡ್ರಿ, ರಿಪಬ್ಲಿಕ್ ಆಫ್ ದ ಕಾಂಗೋದ ನಂತರ ಯಾವುದು ಗಬೂನ್ ದೇಶ ಕಂಡು ಬರ್ತದೆ ಸ್ನೇಹಿತರೆ, ಗಬೂನ್. ಅದ ನಂತರ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಅದರ ನಂತರ ಯಾವುದು ಉಗಾಂಡ ದೇಶ ಕಂಡು ಬರ್ತದೆ ಸ್ನೇಹಿತರೆ, ಉಗಾಂಡಾದ ನಂತರ ಕಿನ್ಯಾ ಆಗಿರಬಹುದು. ಅದಾದ ನಂತರ ಯಾವುದು ಸೋಮಾಲಿಯಾ ದೇಶ ಕಂಡು ಬರ್ತದೆ ಸ್ನೇಹಿತರೆ. ಈಗ ಈ ಅಷ್ಟು ದೇಶಗಳು ಯಾವುವು ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿರುವಂತಹ ದೇಶಗಳು. ಈ ಅಷ್ಟು ದೇಶಗಳ ಮೇಲೆ ಸಮಭಾಜಕ ವೃತ್ತ ಹಾದು ಹೋಗ್ತದೆ. ಯಾವುದು ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿರುವಂತಹ ದೇಶ ಇದು. ಸರಿಸುಮಾರು 7 ದೇಶಗಳ ಮೇಲೆ ಹಾದು ಹೋಗ್ತದೆ.
ಈಗ ನಾವು ಕೊನೆಯದಾಗಿ ಇನ್ನೊಂದು ಖಂಡದ ಮೇಲೆ ಅಂದರೆ ಏಷ್ಯಾ ಖಂಡದಲ್ಲಿ ಇರುವಂತಹ ದೇಶಗಳನ್ನು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಮಾಲ್ದೀವ್ಸ್ ದೇಶ ಬರ್ತದೆ ಸ್ನೇಹಿತರೆ. ಯಾವುದು? ಮಾಲ್ದೀವ್ಸ್ ಆಗಿರಬಹುದು. ನಂತರ ಇದ್ಯಾವುದು? ಇಂಡೋನೇಷ್ಯಾ ಆಗಿರಬಹುದು. ತದನಂತರ ಇದು ಕಿರಿಬಾಟಿ. ಈ ಮೂರು ದೇಶಗಳ ಮೇಲೆ, ಏಷ್ಯಾ ಖಂಡದ ಈ ಮೂರು ದೇಶಗಳ ಮೇಲೆ ಸಮಭಾಜಕ ವೃತ್ತ ಹಾದು ಹೋಗ್ತದ. ಈಗ ನೀವು ಈ ದೇಶಗಳಾಗಿರ್ಬೋದು, ಖಂಡಗಳಾಗಿರ್ಬೋದು, ಯಾವ ಖಂಡಕ್ಕೆ ಸಂಬಂಧಿಸಿದ ಅಂತ ಕೇಳಿದ್ರೂ ಸಹಿತ ಈ ರೀತಿ ನೋಡಿಕೊಂಡಾಗ ನಿಮಗೆ ಈ ಆಯ್ಕೆಯನ್ನು ಮಾಡುವಂತಹ ಸಾಮರ್ಥ್ಯ ಬಂದಿರ್ತದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಅಲ್ಲ? ಯಾವುದು? ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಯಾವುದು? ಸಮಕಾಲೀನ ನಾಗರಿಕತೆ ಯಾವುದು ಅಲ್ಲ ಅಂದರೆ ಪ್ರಶ್ನೆ ಅದ. ಅದರಲ್ಲಿ ಆಯ್ಕೆಗಳನ್ನು ನೋಡೋದಾದ್ರೆ ನಾವು ಈಜಿಪ್ಟ್ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ ಮತ್ತು ಗ್ರೀಕ್ ನಾಗರಿಕತೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದರ ಸ್ನೇಹಿತರೆ ನಾವು ಗ್ರೀಕ್ ನಾಗರಿಕತೆ. ಯಾವುದು? ಗ್ರೀಕ್ ನಾಗರಿಕತೆ ಇದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಅಲ್ಲ. ಈ ಉಳಿದಂತಹ 3 ನಾಗರಿಕತೆಗಳು ಸಿಂಧೂ ನಾಗರಿಕತೆಯ ಜೊತೆ ಸಂಪರ್ಕವಿರುವಂತಹ ನಾಗರಿಕತೆಗಳ ಸ್ನೇಹಿತರು. ಅದರಲ್ಲಿ ಮೊದಲು ನಾವು ಸಿಂಧೂ ನಾಗರಿಕತೆಯ ಕುರಿತು ಒಂದಿಷ್ಟು ವಿವರಣೆಯನ್ನು ನೋಡೋದಾದರೆ, ಈ ಸಿಂಧೂ ನಾಗರಿಕತೆ ಸರಿಸುಮಾರು 5000 ವರ್ಷಗಳ ಹಿಂದೆ ಇರುವಂತಹ ನಾಗರಿಕತೆ ಸ್ನೇಹಿತರೆ. ಇದು ಎಷ್ಟು? 5000 ವರ್ಷಗಳ ಹಿಂದೆ. ಇದಕ್ಕೆ ಒಂದು ವ್ಯಾಖ್ಯಾನ ಇದೆ ಸ್ನೇಹಿತರೆ. ಅಂದರೆ ಅದು ಈ ಸಿಂಧೂ ನಾಗರಿಕತೆ ಅನ್ನುವಂಥದ್ದು ಈಜಿಪ್ಟ್ನಲ್ಲಿ ಪಿರಾಮಿಡ್ಗಳು ಮೇಲೇರುವ ಮುನ್ನ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯಿಂದ ಮೆರೆದ ನಾಗರಿಕತೆ ಯಾವುದಪ್ಪ ಅಂತಂದ್ರೆ ಸಿಂಧೂ ನಾಗರಿಕತೆ. ಈ ಸಿಂಧೂ ನಾಗರಿಕತೆಯನ್ನು ಸರಿಸುಮಾರು 1826ರಲ್ಲಿ ಚಾರ್ಲ್ಸ್ ಮಾನ್ಸನ್ ಎಂಬ ಇತಿಹಾಸಕಾರನಿಗೆ ಈ ಸುಟ್ಟ ಇಟ್ಟಿಗೆ ಮತ್ತು ಮುದ್ರೆಗಳು ಸಿಗ್ತಾವೆ ಸ್ನೇಹಿತರೆ. ಎಷ್ಟು? 1826ರಲ್ಲಿ ರೈಲು ಮಾರ್ಗವನ್ನು ಹಾಕುವಂತಹ ಸಂದರ್ಭದಲ್ಲಿ ಸುಟ್ಟ ಇಟ್ಟಿಗೆಗಳು ಮತ್ತು ಮುದ್ರೆಗಳು ಸಿಗ್ತವೆ. ಇವುಗಳನ್ನು ಕಂಡು ಚಾರ್ಲ್ಸ್ ಮಾನ್ಸನ್ ಎಂಬ ವ್ಯಕ್ತಿ ಈತ ಅಲೆಕ್ಸಾಂಡರ್ ಮತ್ತು ಪೋರಸ್ನ ಮಧ್ಯೆ ನಡೆದಿರುವಂತಹ ಜೇಲಂ ಅಥವಾ ಹೈಡಸ್ಮಸ್ ಕದನ ನಡೆದಿರಬಹುದೆಂಬ ಅಭಿಪ್ರಾಯವನ್ನು ಪಡ್ತಾನೆ ಸ್ನೇಹಿತರೆ. ಯಾವುದು? ಅಲೆಕ್ಸಾಂಡರ್ನ ನಡುವೆ ನಡೆದಿರುವಂತಹ ಜೇಲಂ ಅಥವಾ ಹೈಡಸ್ಮಸ್ ಕದನ ಇಲ್ಲಿ ನಡೆದಿರಬಹುದು, ಅವೇ ಈ ನಾಣ್ಯಗಳಂತ ತಿಳ್ಕೊಂಡಿರ್ತಾನೆ. ತದನಂತರದಲ್ಲಿ 1831ರಲ್ಲಿ ಕರ್ನಲ್ ಬರ್ನ್ ಅನ್ನುವಂತಹ ವ್ಯಕ್ತಿಗೆ ಮತ್ತೆ ಹಲವಾರು ಇಟ್ಟಿಗೆಗಳು ಮತ್ತು ಮುದ್ರೆಗಳು ಸಿಗ್ತಾವೆ ಸ್ನೇಹಿತರೆ. ಆತ ಈ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸ್ತಾನೆ. ಇಲ್ಲಿ ರೈಲ್ವೆ ಮಾರ್ಗವನ್ನು ಹಾಕಲು ಗುತ್ತಿಗೆ ಹಿಡಿದಂಥವರು ಜಾನ್ ವಿಲಿಯಂ ಮತ್ತು ಬ್ರೂನ್ಲಿ ಅಂತ ಹೇಳ್ಬೋದು ನಾವು. ತದನಂತರ ಇನ್ನು 1856ರಲ್ಲಿ ಮತ್ತೆ ಈ ಸುಟ್ಟ ಇಟ್ಟಿಗೆಗಳು ಮತ್ತು ಮುದ್ರೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸಿದಾಗ ಇದು ಕಂಡು ಬರ್ತದ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿರುವಂತಹ ಮುದ್ರೆಗಳು ಮತ್ತು ನಾಣ್ಯಗಳು. ಈಗ ನಾವು ಈ ಸಿಂಧೂ ನಾಗರಿಕತೆ ಅನ್ನುವಂಥದ್ದು ಸಿಂಧೂ ನದಿ ದಂಡೆಯ ಮೇಲೆ ಬೆಳೆದು ಬಂದಿರುವಂತಹ ನಾಗರಿಕತೆ. ಎಲ್ಲಿ? ಸಿಂಧೂ ನಾಗರಿಕತೆ. ಇದು ಒಟ್ಟು 3 ದೇಶಗಳಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಎಷ್ಟು? 3. ಒಂದು ಇಂಡಿಯಾ ಆಗಿರಬಹುದು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶ. ಈ 3 ದೇಶಗಳಲ್ಲಿ ಈ ಸಿಂಧೂ ನಾಗರಿಕತೆ ಕಂಡು ಬರ್ತದ. ಸರಿಸುಮಾರು 1500 ನಗರಗಳು ಇಲ್ಲಿ ಪತ್ತೆಯಾಗಿರುವಂಥದ್ದು. ಅದರಲ್ಲಿ 1000 ನಗರಗಳು ಭಾರತದಲ್ಲಿದ್ದರೆ ಇನ್ನು 500 ನಗರಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತವೆ. ಇದು ಪೂರ್ವ ಪಶ್ಚಿಮವಾಗಿ ಸರಿಸುಮಾರು 1600 ಕಿಲೋಮೀಟರ್ನಷ್ಟು ಇರ್ತದೆ. ಅದೇ ರೀತಿ ಉತ್ತರ ದಕ್ಷಿಣವಾಗಿ ಸುಮಾರು 1100 ಕಿಲೋಮೀಟರ್ನಷ್ಟು, ಸರಿಸುಮಾರು ಇದು ಸಂಪೂರ್ಣವಾಗಿ 13 ಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರ್ತದೆ. ಇನ್ನು ಮುಂದೆ ನಾವು ಈ ಸಿಂಧೂ ನಾಗರಿಕತೆಯ ಕುರಿತು ಒಂದು ಪ್ರತ್ಯೇಕವಾದಂಥ ಪ್ರಶ್ನೆಯನ್ನು ತಂದು ನೋಡೋಣ. ಅದೇ ರೀತಿ ಇಲ್ಲಿ ಆಪ್ಷನಲ್ಸ್ನಲ್ಲಿ ಇರುವಂತಹ ಆಪ್ಷನ್ ಎ ಇದೆ ನೋಡ್ರಿ, ಈಜಿಪ್ಟ್ ನಾಗರಿಕತೆ. ಯಾವುದು? ಈಜಿಪ್ಟ್ ನಾಗರಿಕತೆ. ಈ ಈಜಿಪ್ಟ್ ನಾಗರಿಕತೆ ಅನ್ನುವಂಥದ್ದು ನೈಲ್ ನದಿಯ ದಂಡೆಯ ಮೇಲೆ ಬೆಳೆದು ಬಂದಿರ್ತದೆ ಸ್ನೇಹಿತರೆ. ಯಾವುದು? ನೈಲ್ ನದಿಯ ದಂಡೆಯ ಮೇಲೆ ಬೆಳೆದು ಬಂದಿದ್ದರಿಂದ ಈ ನೈಲ್ ನದಿಯನ್ನು ಈಜಿಪ್ಟ್ ನಾಗರಿಕತೆಯ ತೊಟ್ಟಿಲು ಅಥವಾ ತವರಮನೆ ಅಂತ ಕರಿತೀವಿ ನಾವು. ಈ ನಾಗರಿಕತೆಗಳು ನದಿಗಳ ಮೇಲೆ ಯಾಕೆ ಈ ಉಗಮವಾಗುತ್ತದೆ ಅಂದರೆ ಇಲ್ಲಿ ಫಲವತ್ತಾದ ಭೂಭಾಗ ಮತ್ತು ಇನ್ನಿತರ ಜೀವನ ನಡೆಸುವಂತಹ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಕಂಡು ಬರುವುದರಿಂದ ಎಲ್ಲ ನಾಗರಿಕತೆಗಳು ನದಿಗಳ ದಂಡೆಯ ಮೇಲೆ ಬೆಳೆದು ಬಂದಿರ್ತವೆ. ಅದೇ ರೀತಿ ಇಲ್ಲಿ ಈಜಿಪ್ಟ್ ನಾಗರಿಕತೆಯಲ್ಲಿ ಈಜಿಪ್ಟ್ನಲ್ಲಿ ಪ್ರಸಿದ್ಧವಾದಂತಹ ಜಗದ್ವಿಖ್ಯಾತ ಒಂದು ಪಿರಾಮಿಡ್ಗಳು ಕಂಡು ಬರ್ತಾವೆ ಸ್ನೇಹಿತರೆ. ಅದರಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಪಿರಾಮಿಡ್ ಯಾವುದಪ್ಪ ಅಂತಂದ್ರೆ ಗೀಜಾ ಪಿರಾಮಿಡ್. ಯಾವುದು? ಗೀಜಾ ಪಿರಾಮಿಡ್. ಇದನ್ನ ಕಿಪ್ಪು ಎಂಬ ಅರಸ ನಿರ್ಮಾಣವನ್ನು ಮಾಡಿರ್ತಾನೆ ಸ್ನೇಹಿತರೆ. ಯಾರು? ಕಿಪ್ಪು ಎಂಬ ಅರಸ. ತದನಂತರ ಇಲ್ಲಿ ಈಜಿಪ್ಟ್ನವರು ಸತ್ತ ಹೆಣಗಳನ್ನು ಸಂರಕ್ಷಿಸಿಡುತ್ತಿದ್ದರು ಸ್ನೇಹಿತರೆ. ಸತ್ತ ಹೆಣಗಳನ್ನು ಸಂರಕ್ಷಿಸಿಡುವುದನ್ನು ಅವರು ಮಮ್ಮಿ ಅಂತೇಳಿ ಕರಿತಿದ್ರು. ಏನು? ಮಮ್ಮಿ ಎಂದು ಈ ಹೆಣಗಳನ್ನು ಕರಿತಿದ್ರು. ಅದೇ ರೀತಿ ಇಲ್ಲಿನ ರಾಜರನ್ನ ಪೆರೋಗಳಂತ ಕರಿತಿದ್ರು ಸ್ನೇಹಿತರೆ. ಯಾರು? ರಾಜರನ್ನ ಪೆರೋಗಳಂತ ಕರಿತಿದ್ರು.
ಸತ್ತ ಹೆಣಗಳನ್ನು ಸಂರಕ್ಷಿಸಿಡುತ್ತಿದ್ರು, ಅವುಗಳನ್ನು ಮಮ್ಮಿ ಎಂದು ಕರೆದಿದ್ರು. ಇಲ್ಲಿ ಪ್ರಮುಖವಾದಂತಹ ಗಿಜಾ ಪಿರಮಿಡ್, ಇದನ್ನು ಕಿಪ್ಪು ಅನ್ನುವಂಥ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿರ್ತಾನೆ. ಇಲ್ಲಿ ನೈಲ್ ನದಿಯ ಮೇಲೆ ಇದು ಕಂಡು ಬರ್ತದೆ. ಇಷ್ಟಾದ್ರೆ ಸಾಕು ಸ್ನೇಹಿತರೆ ಈ ಈಜಿಪ್ಟ್ ನಾಗರಿಕತೆ ಮೇಲೆ. ತದನಂತರ ಇಲ್ಲಿ ಮೆಸೊಪೊಟೋಮಿಯಾ ನಾಗರಿಕತೆ ಅಂತೇಳಿ ಕಂಡು ಬರ್ತದೆ. ಯಾವುದು? ಮೆಸೊಪೊಟೋಮಿಯಾ ನಾಗರಿಕತೆ. ಇಲ್ಲಿದೆ ನೋಡ್ರಿ, ಎರಡನೇದಾಗಿ ಮೆಸೊಪೊಟೋಮಿಯಾ ನಾಗರಿಕತೆ. ಈ ಮೆಸೊಪೊಟೋಮಿಯಾ ನಾಗರಿಕತೆ ಅನ್ನುವಂಥದ್ದು ಇರಾಕ್ ದೇಶದಲ್ಲಿ ಕಂಡು ಬರ್ತದೆ. ಅಲ್ಲಿ ಇರಾಕ್ ದೇಶದಲ್ಲಿ, ಇರಾಕ್ ದೇಶದ ಯೂಪ್ರಿಟಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಈ ನಾಗರಿಕತೆ ಬೆಳೆದು ಬಂದಿರ್ತದೆ. ಯಾವುದು? ಯೂಪ್ರಿಟಸ್ ಮತ್ತು ಟೈಗ್ರಿಸ್ ಎಂಬ ಎರಡು ನದಿಗಳ ಮೇಲೆ ಬೆಳೆದು ಬಂದಂತಹ ನಾಗರಿಕತೆ. ಈ ಮೆಸೊಪೊಟೋಮಿಯಾ ನಾಗರಿಕತೆ ಇಲ್ಲಿ ಒಂದು ಲಿಪಿ ಇರ್ತದೆ ಸ್ನೇಹಿತರೆ, ಕ್ಯುನಿಪಾರ್ಮ್ ಎನ್ನುವಂಥ ಲಿಪಿಯನ್ನು ಇವರು ಬಳಸಿರ್ತಾರೆ. ಯಾವುದು? ಕ್ಯುನಿಪಾರ್ಮ್ ಎಂಬ ಲಿಪಿ. ಅದೇ ರೀತಿ ಈ ಈಜಿಪ್ಟ್ ನಾಗರಿಕತೆಯವರು ಹೆರೋಗ್ರಫಿ ಎಂಬ ಲಿಪಿಯನ್ನು ಇವರು ಬಳಕೆಯನ್ನು ಮಾಡ್ತಿರ್ತಾರೆ. ಇವರ ಲಿಪಿ ಯಾವುದು? ಹೆರೋಗ್ರಫಿ. ಮೆಸೊಪೊಟೋಮಿಯನ್ನರ ಲಿಪಿ ಕ್ಯುನಿಪಾರ್ಮ್ ಎಂಬ ಲಿಪಿ. ಅದೇ ರೀತಿ ಮೆಸೊಪೊಟೋಮಿಯನ್ನರು ಸಿಂಧೂ ನಾಗರಿಕತೆಯೊಂದಿಗೆ ಬಾಹ್ಯ ವ್ಯಾಪಾರ ಸಂಪರ್ಕ ಅಥವಾ ವಾಣಿಜ್ಯ ವ್ಯಾಪಾರ ಸಂಪರ್ಕವನ್ನು ಹೊಂದಿರ್ತಾರೆ. ಹಲವಾರು ರೀತಿಯ ವಸ್ತುಗಳನ್ನು ಇವರು ಆಮದು ಮತ್ತು ರಫ್ತು ಮಾಡಿಕೊಳ್ತಿದ್ರು ಸ್ನೇಹಿತರೆ. ಈ ಮೆಸೊಪೊಟೋಮಿಯಾ ನಾಗರಿಕತೆಯ ಜನಾಂಗದ ಸೋಮೇರಿಯನ್ ಜನಾಂಗ ಇವರ ಜೊತೆ ಸಂಪರ್ಕದಲ್ಲಿರ್ತದೆ. ಮೆಸೊಪೊಟೋಮಿಯಾದಲ್ಲಿ ಸೋಮೇರಿಯನ್ನರು, ಅಕ್ಕಾಡಿಯನ್ನರು ಮತ್ತು ಅಸ್ಸಿರಿಯನ್ನರು, ಅಯೋಲಿಯನ್ನರು ಈ ರೀತಿಯ ಹಲವಾರು ಮನೆತನಗಳು ಇದರಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ. ಅದರಲ್ಲಿ ಸೋಮೇರಿಯನ್ನರು ಈ ಸಿಂಧೂ ನಾಗರಿಕತೆಯ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದು, ಇವರು ಸಿಂಧೂ ನಾಗರಿಕತೆಯನ್ನು ಮೆಲಹೋ ನಾಗರಿಕತೆ ಅಂತೇಳಿ ಕರೀತಾರೆ. ಏನು? ಮೆಲಹೋ ನಾಗರಿಕತೆ ಅಂತೇಳಿ ಸಿಂಧೂ ನಾಗರಿಕತೆಯನ್ನು ಕರೆದಿರೋರು. ಈಗ ನಾವು ತದನಂತರ ಇಲ್ಲಿ ಚೀನಾ ನಾಗರಿಕತೆ ಅಂತದ ಸ್ನೇಹಿತರೆ. ಆಪ್ಷನ್ ಸಿ ಇಲ್ಲಿದೆ ನೋಡ್ರಿ, ಚೀನಾ ನಾಗರಿಕತೆ. ಈ ಚೀನಾ ನಾಗರಿಕತೆ ಅನ್ನುವಂಥದ್ದು ಹುಯಾಂಗೋ ಅಥವಾ ಸ್ನೇಹಿತರೆ, ಈ ಚೀನಾ ನಾಗರಿಕತೆ ಅನ್ನುವಂಥದ್ದು ಹುಯಾಂಗೋ ನದಿ ಅಥವಾ ಹಳದಿ ನದಿಯ ಮೇಲೆ ಬೆಳೆದು ಬಂದಿರುವಂತಹ ನಾಗರಿಕತೆ. ಯಾವುದು? ಹಳದಿ ನದಿ. ಈ ಹಳದಿ ನದಿಯ ಮೇಲೆ ಬೆಳೆದು ಬಂದಿರುವಂತಹ ನಾಗರಿಕತೆ. ಈ ಚೀನಾ ನಾಗರಿಕತೆಯನ್ನು ಸರಿಸುಮಾರು 5 ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾವೆ ಸ್ನೇಹಿತರೆ. ಎಷ್ಟು? 5 ಮನೆತನಗಳು. ಯಾವುದು? ಹಳದಿ ನದಿ. ಅದೇ ರೀತಿ ಇದನ್ನು 5 ಮನೆತನಗಳು ಆಳ್ವಿಕೆ ಮಾಡ್ತಾವೆ ಸ್ನೇಹಿತರೆ. ಎಷ್ಟು? 5 ಮನೆತನಗಳು. ಅದರಲ್ಲಿ ಶಾಂಗ್ ಮನೆತನ ಆಗಿರಬಹುದು, ಚೌ ಮನೆತನ, ಚೀನ್ ಮನೆತನ, ಹಾಂಗ್ ಮನೆತನ ಮತ್ತು ಶುಂಗ್ ಮನೆತನ. ಯಾವುದು? ಶಾಂಗ್, ಚೌ, ಚೀನ್, ಹಾಂಗ್ ಮತ್ತು ಶುಂಗ್. ಈ ರೀತಿ 5 ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾವ. ಅದರಲ್ಲಿ ಚೀನ್ ಮನೆತನದ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಶಿ ಹುಯಾಂಗತಿ. ಯಾರು? ಶಿ ಹುಯಾಂಗತಿ. ಈತ ಪ್ರಸಿದ್ಧವಾದಂತಹ ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿರ್ತಾರೆ ಸ್ನೇಹಿತರೆ. ಈ ಗೋಡೆಯನ್ನು ನಿರ್ಮಾಣ ಮಾಡಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮಂಗೋಲಿಯರು ಹಾಗೂ ವಿವಿಧ ರೀತಿಯ ಬಾಹ್ಯ ದಾಳಿಗಳಿಂದ ಈ ಚೀನಾವನ್ನು ರಕ್ಷಣೆ ಮಾಡಲು ಈತ ಈ ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿರ್ತಾನೆ. ಅದೇ ರೀತಿ ಈ ಚೀನಾ ನಾಗರಿಕತೆ ಪ್ರಪಂಚಕ್ಕೆ ಹಲವಾರು ರೀತಿಯ ಕೊಡುಗೆಗಳನ್ನು ಪರಿಚಯದ ಸ್ನೇಹಿತರೆ. ಅದರಲ್ಲಿ ಪ್ರಥಮವಾಗಿ ದಿಕ್ಸೂಚಿ ಮುಖ್ಯವಾದದ್ದು. ದಿಕ್ಸೂಚಿಯನ್ನು ಇವರು ಪರಿಚಯವನ್ನು ಮಾಡಿರ್ತಾರೆ. ಏನು? ದಿಕ್ಸೂಚಿಯನ್ನು ಪರಿಚಯ ಮಾಡಿರ್ತಾರೆ. ಅದೇ ರೀತಿ ಇವರು ಶಾಹಿ ಆಗಿರಬಹುದು ಮತ್ತು ಚುಚ್ಚುಮದ್ದು ಆಗಿರಬಹುದು, ಇನ್ನಿತರ ಅಂಶಗಳನ್ನು ಇವರು ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿರ್ತಾರೆ. ಈ ಚೀನಾ ನಾಗರಿಕತೆಯ ಲಿಪಿ ಯಾವುದಪ್ಪ ಅಂತಂದ್ರೆ ಚಿತ್ರಲಿಪಿ. ಯಾವುದು? ಚಿತ್ರಲಿಪಿ ಈ ಚೀನಾ ನಾಗರಿಕತೆಯ ಲಿಪಿ. ಈಗ ಈ ಗ್ರೀಕ್ ನಾಗರಿಕತೆಯ ಬಗ್ಗೆ ಮುಂದಿನ ತರಗತಿಯಲ್ಲಿ ಗ್ರೀಕ್ ಮತ್ತು ರೋಮನ್ ನಾಗರಿಕತೆಯ ಕುರಿತು ನಾವು ನೋಡೋಣ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು? ಯಾವುದು? ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು? ಆಯ್ಕೆಗಳನ್ನು ನೋಡ್ರಿ. ಇರುಳು ಕುರುಡುತನ, ಬೇರಿ, ಸ್ಕರ್ವಿ ಮತ್ತು ರಿಕೆಟ್ಸ್ ಎಂಬ ಆಯ್ಕೆಗಳಿದೆ ಸ್ನೇಹಿತರೆ. ಅದರಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ರಿಕೆಟ್ಸ್. ಈ ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಕಂಡು ಬರ್ತದೆ. ಅದೇ ರೀತಿ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಇರುಳು ಕುರುಡುತನ ಅಂತದೆ. ಈ ಇರುಳು ಕುರುಡುತನ ಅನ್ನುವಂಥದ್ದು ವಿಟಮಿನ್ ಎ ಇಂದ ಬರುವಂತಹ ರೋಗ. ಯಾವುದು? ವಿಟಮಿನ್ ಎ. ಬೇರಿ ಅನ್ನುವಂಥದ್ದು ವಿಟಮಿನ್ ಬಿ ಕೊರತೆಯಿಂದ ಬರುವಂತಹ ರೋಗ. ಅದೇ ರೀತಿ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಕಂಡು ಬರ್ತದೆ. ವಿಟಮಿನ್ ಡಿ ಕೊರತೆಯಿಂದ ಯಾವುದು? ರಿಕೆಟ್ಸ್ ರೋಗ ಕಂಡು ಬರ್ತದೆ. ಈಗ ನಾವು ನೀರಿನಲ್ಲಿ ಕರಗುವ ವಿಟಮಿನ್ ಯಾವಪ್ಪ ಅಂತಂದ್ರೆ ಕ್ವಶನ್ ಕೇಳಿದ್ರೆ ವಿಟಮಿನ್ ಬಿ ಮತ್ತು ಸಿ. ಯಾವುದು? ವಿಟಮಿನ್ ಬಿ ಮತ್ತು ಸಿಗಳು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು. ತದನಂತರ ಇಲ್ಲಿ ವಿಟಮಿನ್ ಕೆ ಕಂಡು ಬರ್ತದೆ. ಇದು ರಕ್ತ ಹೆಪ್ಪುಗಟ್ಟಲು ಸಹಾಯವನ್ನು ಮಾಡ್ತದೆ. ರಕ್ತದಲ್ಲಿ ಕಬ್ಬಿಣದಂಥ ಅಂಶವನ್ನು ಕಂಡು ಬರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿ ನಾವು ವಿಟಮಿನ್ಗಳ ಬಗ್ಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾನೆ ಸ್ನೇಹಿತರೆ. ಈ ವಿಟಮಿನ್ನಲ್ಲಿ ಈ ವಿಟಮಿನ್ ಎ ಎಲ್ಲೆಲ್ಲಿ ಯಾವ ಆಹಾರದಲ್ಲಿ ಕಂಡು ಬರ್ತದೆ ಅಂತ ಕೇಳಿರ್ತಾನೆ. ಅದರಲ್ಲಿ ಪಪ್ಪಾಳಿ ಆಗಿರಬಹುದು, ಟೊಮ್ಯಾಟೊ ಆಗಿರಬಹುದು, ಗಜ್ಜರೆ ಮತ್ತು ವಿವಿಧ ರೀತಿಯ ತರಕಾರಿಗಳಲ್ಲಿ ಯಾವುದು? ವಿಟಮಿನ್ ಎ ಅನ್ನುವಂಥದ್ದು ಕಂಡು ಬರ್ತದೆ. ತದನಂತರ ವಿಟಮಿನ್ ಬಿ ಅನ್ನುವಂಥದ್ದು ಮಾಂಸ ಮತ್ತು
ಇನ್ನಿತರ ತರಕಾರಿಗಳಲ್ಲಿ ಕಂಡುಬರುವಂಥದ್ದು ಯಾವುದು? ವಿಟಮಿನ್ ಬಿ. ವಿಟಮಿನ್ ಸಿ ಅನ್ನುವಂಥದ್ದು ಸಿಟ್ರಿಸ್ ಅನ್ನುವಂತಹ ಆಮ್ಲವನ್ನು ಹೊಂದಿರುವಂತಹ ವಿವಿಧ ರೀತಿಯ ಹುಳಿಯನ್ನು ಹೊಂದಿರುವಂತಹ, ನೀವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಹುಳಿ ಯಾವ ಹಣ್ಣುಗಳು ಹುಳಿ ಇರ್ತವೆ ಸ್ನೇಹಿತರೆ, ಅದರಲ್ಲಿ ವಿಟಮಿನ್ ಸಿ ಇರ್ತದೆ. ಲಿಂಬೆ ಹಣ್ಣು ಆಗಿರಬಹುದು, ಈ ರೀತಿ ಹುಳಿ ಇರುವಂಥವು. ಅದೇ ರೀತಿ ನಾವು ಈ ಅತಿ ಹೆಚ್ಚಾಗಿ ಪ್ರಶ್ನೆಯನ್ನು ಕೇಳಿರೋದು ವಿಟಮಿನ್ ಸಿ ಮೇಲೆ ಸ್ನೇಹಿತರೆ. ಹಾಗಾಗಿ ನಾವು ವಿಟಮಿನ್ ಸಿ ಕುರಿತು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗ ಸ್ನೇಹಿತರೆ, ನಾವು ಇನ್ನಷ್ಟು ಪ್ರಶ್ನೆಯೊಂದಿಗೆ ನಿಮ್ಮ ಜೊತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಇಲ್ಲಿಯವರೆಗೆ ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲ ನನ್ನ ಮೆಚ್ಚಿನ ಸ್ಪರ್ಧಾರ್ಥಿಗಳಿಗೆ ನಮ್ಮ KS ಕರಿಯರ್ ಅಕಾಡೆಮಿಯಿಂದ ಧನ್ಯವಾದಗಳು.